ವಯನಾಡಿನಲ್ಲಿ ಸಂತ್ರಸ್ತರಿಗೆ ಮನೆ ಕಟ್ಟಲು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 100 ಮನೆಗಳ ಕಟ್ಟುವ ಸಂಬಂಧಪಟ್ಟಂತೆ ಕೇರಳ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಏನು ಸ್ಪಂದನೆ ಕೊಡುವ ಸಂಬಂಧಪಟ್ಟಂತೆ ಕೂಡ ಮನವಿಯನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಬಿಜೆಪಿಯಲ್ಲಿ ಕೂಡ ಈ ಬಗ್ಗೆ ಒಂದಷ್ಟು ಅಪಸ್ವರ ಕೇಳಿ ಬಂದಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಬಿಜೆಪಿ ಶಾಸಕರಾದ ಭರತ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಸರ್, ಸಿಎಂ ಪತ್ರ ಬರೆದು ನೋಡಿದ್ರು, ನಿನ್ನೆ ಪತ್ರ ಬರೆದು ಸಿಎಂಗೆ, ಕೇರಳ ಸಿಎಂ ಏನು ಅನಿಸುತ್ತೆ? ಸಿಎಂ ಪತ್ರ ಬರೆದು ಮನೆ ಕಟ್ಟೋದು ಮಾತ್ರ ಅಲ್ಲ, ಜಾಗವನ್ನು ಪರ್ಚೇಸ್ ಮಾಡಿ ಕೇರಳದಲ್ಲಿ ನಾವು ಮನೆಯನ್ನು ಕಟ್ಟಿಕೊಡ್ತೇವೆ ಅನ್ನೋಂಥ ಆಫರ್ ಲೆಟ್ರನ್ನು ಇವರು ಕ್ಯಾಬಿನೆಟ್ ಸೆಕ್ರೆಟರಿ ಅವರಿಗೆ ಕಳಿಸಿದ್ದಾರೆ. ಕೇರಳದವರು ಏನು ರಿಪ್ಲೈ ಮಾಡಲಿಲ್ಲ, ಅದು ಬೇರೆ ವಿಷಯ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಜನತೆ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಸರ್ಕಾರವನ್ನು ವೋಟ್ ಹಾಕಿ ಕೂರಿಸಿದೆಯೋ ಆ ಜನತೆ ಬಹಳ ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸ್ತಿದ್ದೇವೆ. ನೂರಾರು ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ಕಂಪನ್ಸೇಷನ್ ಅವರಿಗೆ ಕೊಟ್ಟಿಲ್ಲ. ಯಾವುದೇ ರೀತಿಯ ಡೆವಲಪ್ಮೆಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ, ಡೆವಲಪ್ಮೆಂಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೂನ್ಯವಾಗಿದೆ. ಎಲ್ಲೂ ಸಹ ಅದ್ರ ಬಗ್ಗೆ ಚಿಂತೆ ಮಾಡ್ತಾಯಿಲ್ಲ. ಸಾವಿರಾರು ಜನ ಮನೆಗೆ, ಲಕ್ಷಾಂತರ ಜನ ಮನೆಗೆ ಬೇಕಂತ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಯಾವುದೇ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2 ಅರ್ಬನ್ ಅಂತ ಸಿಟಿ ಅವರಿಗೆ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. 1 ವರ್ಷ ಆಗಿದೆ. ಎಲ್ಲ 24 ಸ್ಟೇಟ್ಗಳು ಅದರಲ್ಲಿ MOU ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಇನ್ನೂ ಸಹ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಲ್ಲ. ಯಾಕೆ ಒಂದು ವೇಳೆ ಅವರ ಕರ್ನಾಟಕದ ಜನತೆಗೆ ಮನೆ ಕಟ್ಟಿಸ್ಕೊಡ್ಬೇಕು, ಹಿಂದುಳಿದ ವರ್ಗದವರಿಗಿರ್ಬೋದು, ದಲಿತರಿಗಿರ್ಬೋದು, BPL ಕಾರ್ಡ್ನಲ್ಲಿರುವಂಥ ಬಡವರಿಗಿರ್ಬೋದು, ಮನೆ ಕಟ್ಟಿಸ್ಕೊಡ್ಲಿಕ್ಕೆ ಅವಕಾಶ ಇದೆ. ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಟೋಟಲ್ ಆಗಿ ನೆಗ್ಲೆಕ್ಟ್ ಮಾಡ್ತಾಯಿದೆ. ವಯನಾಡಿನಲ್ಲಿ ಹಿಂದೆ ರಾಹುಲ್ ಗಾಂಧಿ ಅವರು ಅಲ್ಲಿ ಎಲೆಕ್ಷನ್ ಇತ್ತಂಥ ಸಮಯದಲ್ಲಿ ಇವ್ರು ಹೋಗಿ ಅನೌನ್ಸ್ ಮಾಡಿದರು, ಅದಕ್ಕಿಂತ ಮುಂಚೆನೇ ನಾವು 100 ಮನೆಯನ್ನು ಕಟ್ಟಿಸಿಕೊಡ್ತೇವೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ನಿಂತಿದ್ದರು. ರಾಹುಲ್ ಗಾಂಧಿ ಗೆದ್ದ ನಂತರ ರಿಸೈನ್ ಮಾಡಿದರು. ಪ್ರಿಯಾಂಕಾ ವಾದ್ರಾ ನಿಂತಿದ್ದಾರೆ, ಗೆದ್ದಿದ್ದಾರೆ. ಈಗ ಪುನಃ ಹೋಗಿ ಅವರವರ ಬಾಸಸ್ ಏನಿದ್ದಾರೆ, ಡೆಲ್ಲಿ ಬಾಸಸ್, ಸಿದ್ದರಾಮಯ್ಯನವರ ಡೆಲ್ಲಿ ಬಾಸಸನ್ನು ಖುಷಿ ಮಾಡಲಿಕ್ಕೆ, ಯಾಕಂದರೆ ಅವರು ಸೀಟಿನ ಸಮಸ್ಯೆ ಆಗಿದೆ. ಮುಖ್ಯಮಂತ್ರಿ ಚೇರಿಂದ ಎಲ್ಲೋ ನನ್ನನ್ನು ಇಳಿಸ್ತಾರೆ, ಅದಕ್ಕಿಂತ ಮುಂಚೆ ಹೋಗಿ ಅವರ ವಯನಾಡ್ ಕ್ಷೇತ್ರದಲ್ಲಿ ನಾನೇನೋ ಅಭಿವೃದ್ಧಿ ಮಾಡ್ತೇನೆ ತೋರಿಸಲಿಕ್ಕೆ ಅವರು ಹೋರಾಟವನ್ನು ಈ ರೀತಿಯ ಒಂದು ಹೇಸಿಗೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಅಂದರೆ ಈಗ ಅದು ಸಂತ್ರಸ್ತರಿಗೆ ಮನೆ ಕಟ್ಕೊಡುವಂಥದ್ದು, ಅಲ್ಲಿ ನೆರವು ಕೊಡುವಂಥ ತಪ್ಪು ಅಂತ ಹೇಳ್ತೀರಾ ತಾವು? ಸಂತ್ರಸ್ತರಿಗೆ ಮನೆ ಮಾಡಿಕೊಟ್ಕೊಡೋದು, ಸಂತ್ರಸ್ತಿಗೆ ಸಹಾಯ ಮಾಡೋದು ಬಹಳ ಒಳ್ಳೆಯದು, ಮಾಡಬೇಕು. ಕೇರಳ ಸರ್ಕಾರ ಅದಕ್ಕೆ ಶಕ್ತವಾಗಿದೆ. ಆದರೆ ನಮ್ಮ ಮನೆಯಲ್ಲೇ ಸಮಸ್ಯೆ ಇದೆ. ನಮ್ಮ ಕರ್ನಾಟಕದಲ್ಲೇ ಜನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನೀವು ಅದನ್ನು ಸರಿಪಡಿಸಿ ಮತ್ತು ಬೇರೆ ರಾಜ್ಯದ ಬಗ್ಗೆ ಆಮೇಲೆ ಆಲೋಚನೆ ಮಾಡಿ. ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಸಮಸ್ಯೆಗಳನ್ನು ಇರುವಾಗ ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾದದ್ದು ಅದು ಮುಖ್ಯಮಂತ್ರಿಯ ಕರ್ತವ್ಯ. ಮುಖ್ಯಮಂತ್ರಿನ ಆರಿಸಿ ಕೊಟ್ಟದ್ದು ಕರ್ನಾಟಕದ ಜನತೆ, ಕೇರಳದವರಲ್ಲ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದೇ ಅಂದರೆ ನಿನ್ನೆ ಕೇರಳಕ್ಕೆ ಪತ್ರ ಬರೆದ್ರು ಕೂಡ ಅಲ್ಲಿಂದ ಕೂಡ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ. ಅಂದರೆ ಅವರಿಗೆ ಬೇಡಕ್ಕಾಗಿಲ್ಲ ಅಂತ ಮನೋಭಾವನೆ ಇದೆ ಅಂತ ಅದೇ ಹೇಳಿದೆ ನಾನು. ಕ್ಯಾಬಿನೆಟ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡಲಿಲ್ಲ ಕೇರಳದವರು. ಯಾಕಂತ ಹೇಳಿದ್ರೆ ಅವರು ಶಕ್ತರಾಗಿದ್ದಾರೆ. ಅವ್ರ ಜನರನ್ನು ನೋಡಿಸ್ಕೊಳ್ಳುವಂಥ ಶಕ್ತಿ ಅವರಿಗಿದೆ. ಇವರು ಸುಮ್ಮನೆ ಇವರ ಹೈಯರ್ ಅಪ್ಸ್ ಯಾರಿದ್ದಾರೆ, ಇವರ ರಾಜಕೀಯ ನಾಯಕರುಗಳು ಡೆಲ್ಲಿಯಲ್ಲಿ ಯಾರಿಗೆ ಕೂತಿದ್ದಾರೆ, ಅವರಿಗೆ ಬಕೆಟ್ ಹಿಡುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಾರೆ. ವಯನಾಡಿನಲ್ಲಿ ಸಂತ್ರಸ್ತರಿಗೆ ಮನೆ ಕಟ್ಟಲು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 100 ಮನೆಗಳ ಕಟ್ಟುವ ಸಂಬಂಧಪಟ್ಟಂತೆ ಕೇರಳ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಏನು ಸ್ಪಂದನೆ ಕೊಡುವ ಸಂಬಂಧಪಟ್ಟಂತೆ ಕೂಡ ಮನವಿಯನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಬಿಜೆಪಿಯಲ್ಲಿ ಕೂಡ ಈ ಬಗ್ಗೆ ಒಂದಷ್ಟು ಅಪಸ್ವರ ಕೇಳಿ ಬಂದಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಬಿಜೆಪಿ ಶಾಸಕರಾದ ಭರತ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಸರ್, ಸಿಎಂ ಪತ್ರ ಬರೆದು ನೋಡಿದ್ರು, ನಿನ್ನೆ ಪತ್ರ ಬರೆದು ಸಿಎಂಗೆ, ಕೇರಳ ಸಿಎಂ ಏನು ಅನಿಸುತ್ತೆ? ಸಿಎಂ ಪತ್ರ ಬರೆದು ಮನೆ ಕಟ್ಟೋದು ಮಾತ್ರ ಅಲ್ಲ, ಜಾಗವನ್ನು ಪರ್ಚೇಸ್ ಮಾಡಿ ಕೇರಳದಲ್ಲಿ ನಾವು ಮನೆಯನ್ನು ಕಟ್ಟಿಕೊಡ್ತೇವೆ ಅನ್ನೋಂಥ ಆಫರ್ ಲೆಟ್ರನ್ನು ಇವರು ಕ್ಯಾಬಿನೆಟ್ ಸೆಕ್ರೆಟರಿ ಅವರಿಗೆ ಕಳಿಸಿದ್ದಾರೆ. ಕೇರಳದವರು ಏನು ರಿಪ್ಲೈ ಮಾಡಲಿಲ್ಲ, ಅದು ಬೇರೆ ವಿಷಯ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಜನತೆ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಸರ್ಕಾರವನ್ನು ವೋಟ್ ಹಾಕಿ ಕೂರಿಸಿದೆಯೋ ಆ ಜನತೆ ಬಹಳ ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸ್ತಿದ್ದೇವೆ. ನೂರಾರು ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ಕಂಪನ್ಸೇಷನ್ ಅವರಿಗೆ ಕೊಟ್ಟಿಲ್ಲ. ಯಾವುದೇ ರೀತಿಯ ಡೆವಲಪ್ಮೆಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ, ಡೆವಲಪ್ಮೆಂಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೂನ್ಯವಾಗಿದೆ. ಎಲ್ಲೂ ಸಹ ಅದ್ರ ಬಗ್ಗೆ ಚಿಂತೆ ಮಾಡ್ತಾಯಿಲ್ಲ. ಸಾವಿರಾರು ಜನ ಮನೆಗೆ, ಲಕ್ಷಾಂತರ ಜನ ಮನೆಗೆ ಬೇಕಂತ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಯಾವುದೇ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2 ಅರ್ಬನ್ ಅಂತ ಸಿಟಿ ಅವರಿಗೆ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. 1 ವರ್ಷ ಆಗಿದೆ. ಎಲ್ಲ 24 ಸ್ಟೇಟ್ಗಳು ಅದರಲ್ಲಿ MOU ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಇನ್ನೂ ಸಹ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಲ್ಲ. ಯಾಕೆ ಒಂದು ವೇಳೆ ಅವರ ಕರ್ನಾಟಕದ ಜನತೆಗೆ ಮನೆ ಕಟ್ಟಿಸ್ಕೊಡ್ಬೇಕು, ಹಿಂದುಳಿದ ವರ್ಗದವರಿಗಿರ್ಬೋದು, ದಲಿತರಿಗಿರ್ಬೋದು, BPL ಕಾರ್ಡ್ನಲ್ಲಿರುವಂಥ ಬಡವರಿಗಿರ್ಬೋದು, ಮನೆ ಕಟ್ಟಿಸ್ಕೊಡ್ಲಿಕ್ಕೆ ಅವಕಾಶ ಇದೆ. ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಟೋಟಲ್ ಆಗಿ ನೆಗ್ಲೆಕ್ಟ್ ಮಾಡ್ತಾಯಿದೆ. ವಯನಾಡಿನಲ್ಲಿ ಹಿಂದೆ ರಾಹುಲ್ ಗಾಂಧಿ ಅವರು ಅಲ್ಲಿ ಎಲೆಕ್ಷನ್ ಇತ್ತಂಥ ಸಮಯದಲ್ಲಿ ಇವ್ರು ಹೋಗಿ ಅನೌನ್ಸ್ ಮಾಡಿದರು,
ಅದಕ್ಕಿಂತ ಮುಂಚೆನೇ ನಾವು 100 ಮನೆಯನ್ನು ಕಟ್ಟಿಸಿಕೊಡ್ತೇವೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ನಿಂತಿದ್ದರು. ರಾಹುಲ್ ಗಾಂಧಿ ಗೆದ್ದ ನಂತರ ರಿಸೈನ್ ಮಾಡಿದರು. ಪ್ರಿಯಾಂಕಾ ವಾದ್ರಾ ನಿಂತಿದ್ದಾರೆ, ಗೆದ್ದಿದ್ದಾರೆ. ಈಗ ಪುನಃ ಹೋಗಿ ಅವರವರ ಬಾಸಸ್ ಏನಿದ್ದಾರೆ, ಡೆಲ್ಲಿ ಬಾಸಸ್, ಸಿದ್ದರಾಮಯ್ಯನವರ ಡೆಲ್ಲಿ ಬಾಸಸನ್ನು ಖುಷಿ ಮಾಡಲಿಕ್ಕೆ, ಯಾಕಂದರೆ ಅವರು ಸೀಟಿನ ಸಮಸ್ಯೆ ಆಗಿದೆ. ಮುಖ್ಯಮಂತ್ರಿ ಚೇರಿಂದ ಎಲ್ಲೋ ನನ್ನನ್ನು ಇಳಿಸ್ತಾರೆ, ಅದಕ್ಕಿಂತ ಮುಂಚೆ ಹೋಗಿ ಅವರ ವಾಯನಾಡ್ ಕ್ಷೇತ್ರದಲ್ಲಿ ನಾನೇನೋ ಅಭಿವೃದ್ಧಿ ಮಾಡ್ತೇನೆ ತೋರಿಸಲಿಕ್ಕೆ ಅವರು ಹೋರಾಟವನ್ನು ಈ ರೀತಿಯ ಒಂದು ಹೇಸಿಗೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಅಂದರೆ ಈಗ ಅದು ಸಂತ್ರಸ್ತರಿಗೆ ಮನೆ ಕಟ್ಕೊಡುವಂಥದ್ದು, ಅಲ್ಲಿ ನೆರವು ಕೊಡುವಂಥ ತಪ್ಪು ಅಂತ ಹೇಳ್ತೀರಾ ತಾವು? ಸಂತ್ರಸ್ತರಿಗೆ ಮನೆ ಮಾಡಿಕೊಟ್ಕೊಡೋದು, ಸಂತ್ರಸ್ತಿಗೆ ಸಹಾಯ ಮಾಡೋದು ಬಹಳ ಒಳ್ಳೆಯದು, ಮಾಡಬೇಕು. ಕೇರಳ ಸರ್ಕಾರ ಅದಕ್ಕೆ ಶಕ್ತವಾಗಿದೆ. ಆದರೆ ನಮ್ಮ ಮನೆಯಲ್ಲೇ ಸಮಸ್ಯೆ ಇದೆ. ನಮ್ಮ ಕರ್ನಾಟಕದಲ್ಲೇ ಜನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನೀವು ಅದನ್ನು ಸರಿಪಡಿಸಿ ಮತ್ತು ಬೇರೆ ರಾಜ್ಯದ ಬಗ್ಗೆ ಆಮೇಲೆ ಆಲೋಚನೆ ಮಾಡಿ. ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಸಮಸ್ಯೆಗಳನ್ನು ಇರುವಾಗ ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾದದ್ದು ಅದು ಮುಖ್ಯಮಂತ್ರಿಯ ಕರ್ತವ್ಯ. ಮುಖ್ಯಮಂತ್ರಿನ ಆರಿಸಿಕೊಟ್ಟದ್ದು ಕರ್ನಾಟಕದ ಜನತೆ, ಕೇರಳದವರಲ್ಲ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದೇ ಪದೇ ಅಂದರೆ ನಿನ್ನೆ ಕೇರಳಕ್ಕೆ ಪತ್ರ ಬರೆದ್ರು ಕೂಡ ಅಲ್ಲಿಂದ ಕೂಡ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ. ಅಂದರೆ ಅವ್ರಿಗೆ ಬೇಡಕ್ಕಾಗಿಲ್ಲ ಅಂತ ಮನೋಭಾವನೆ ಇದೆ ಅಂತ ಅದೇ ಹೇಳಿದೆ ನಾನು. ಕ್ಯಾಬಿನೆಟ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡಲಿಲ್ಲ ಕೇರಳದವರು. ಯಾಕಂತೇಳಿದ್ರೆ ಅವರು ಶಕ್ತರಾಗಿದ್ದಾರೆ, ಅವ್ರ ಜನರನ್ನು ನೋಡಿಸ್ಕೊಳ್ಳುವಂಥ ಶಕ್ತಿ ಅವರಿಗಿದೆ. ಇವರು ಸುಮ್ಮನೆ ಇವರ ಹೈಯರ್ ಅಪ್ಸ್ ಯಾರಿದ್ದಾರೆ, ಇವರ ರಾಜಕೀಯ ನಾಯಕರುಗಳು ಡೆಲ್ಲಿಯಲ್ಲಿ ಯಾರಿಗೆ ಕೂತಿದ್ದಾರೆ, ಅವರಿಗೆ ಬಕೆಟ್ ಹಿಡುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಾರೆ. ವಯನಾಡಿನಲ್ಲಿ ಸಂತ್ರಸ್ತರಿಗೆ ಮನೆ ಕಟ್ಟುವ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 100 ಮನೆಗಳ ಕಟ್ಟುವ ಸಂಬಂಧಪಟ್ಟಂತೆ ಕೇರಳ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಏನು ಸ್ಪಂದನೆ ಕೊಡುವ ಸಂಬಂಧಪಟ್ಟಂತೆ ಕೂಡ ಮನವಿಯನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಬಿಜೆಪಿಯಲ್ಲಿ ಕೂಡ ಈ ಬಗ್ಗೆ ಒಂದಷ್ಟು ಅಪಸ್ವರ ಕೇಳಿ ಬಂದಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಬಿಜೆಪಿ ಶಾಸಕರಾದ ಭರತ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಸರ್, ಸಿಎಂ ಪತ್ರ ಬರೆದು ನೋಡಿದ್ರು, ನಿನ್ನೆ ಪತ್ರ ಬರೆದು ಸಿಎಂಗೆ, ಕೇರಳ ಸಿಎಂ ಏನು ಅನಿಸುತ್ತೆ? CM ಪತ್ರ ಬರೆದು ಮನೆ ಕಟ್ಟೋದು ಮಾತ್ರ ಅಲ್ಲ, ಜಾಗವನ್ನು ಪರ್ಚೇಸ್ ಮಾಡಿ ಕೇರಳದಲ್ಲಿ ನಾವು ಮನೆಯನ್ನು ಕಟ್ಟಿಕೊಡ್ತೇವೆ ಅನ್ನೋಂಥ ಆಫರ್ ಲೆಟ್ರನ್ನು ಇವರು ಕ್ಯಾಬಿನೆಟ್ ಸೆಕ್ರೆಟರಿ ಅವರಿಗೆ ಕಳಿಸಿದ್ದಾರೆ. ಕೇರಳದವರು ಏನು ರಿಪ್ಲೈ ಮಾಡಲಿಲ್ಲ, ಅದು ಬೇರೆ ವಿಷಯ. ಆದರೆ ಕರ್ನಾಟಕ ರಾಜ್ಯದಲ್ಲೇ ಯಾವ ಜನತೆ ಸಿದ್ದರಾಮಯ್ಯನವರನ್ನು, ಕಾಂಗ್ರೆಸ್ ಸರ್ಕಾರವನ್ನು ವೋಟ್ ಹಾಕಿ ಕೂರಿಸಿದೆಯೋ ಆ ಜನತೆ ಬಹಳ ಕಷ್ಟಕರವಾದ ಪರಿಸ್ಥಿತಿಯನ್ನು ಎದುರಿಸ್ತಿದ್ದೇವೆ. ನೂರಾರು ಜನ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ಕಂಪನ್ಸೇಷನ್ ಅವರಿಗೆ ಕೊಟ್ಟಿಲ್ಲ. ಯಾವುದೇ ರೀತಿಯ ಡೆವಲಪ್ಮೆಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ, ಡೆವಲಪ್ಮೆಂಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೂನ್ಯವಾಗಿದೆ. ಎಲ್ಲೂ ಸಹ ಅದ್ರ ಬಗ್ಗೆ ಚಿಂತೆ ಮಾಡ್ತಾಯಿಲ್ಲ. ಸಾವಿರಾರು ಜನ ಮನೆಗೆ, ಲಕ್ಷಾಂತರ ಜನ ಮನೆಗೆ ಬೇಕಂತ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಯಾವುದೇ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2 ಅರ್ಬನ್ ಅಂತ ಸಿಟಿ ಅವರಿಗೆ ಒಂದು ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. 1 ವರ್ಷ ಆಗಿದೆ. ಎಲ್ಲ 24 ಸ್ಟೇಟ್ಗಳು ಅದರಲ್ಲಿ MOU ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಇನ್ನೂ ಸಹ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಲ್ಲ. ಯಾಕೆ, ಒಂದು ವೇಳೆ ಅವರ ಕರ್ನಾಟಕದ ಜನತೆಗೆ ಮನೆ ಕಟ್ಟಿಸ್ಕೊಡ್ಬೇಕು, ಹಿಂದುಳಿದ ವರ್ಗದವರಿಗಿರ್ಬೋದು, ದಲಿತರಿಗಿರ್ಬೋದು, BPL ಕಾರ್ಡ್ನಲ್ಲಿರುವಂಥ ಬಡವರಿಗಿರ್ಬೋದು, ಮನೆ ಕಟ್ಟಿಸ್ಕೊಡ್ಲಿಕ್ಕೆ ಅವಕಾಶ ಇದೆ. ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಟೋಟಲ್ ಆಗಿ ನೆಗ್ಲೆಕ್ಟ್ ಮಾಡ್ತಾಯಿದೆ. ವಾಯನಾಡ್ನಲ್ಲಿ ಹಿಂದೆ ರಾಹುಲ್ ಗಾಂಧಿ ಅವರು ಅಲ್ಲಿ ಎಲೆಕ್ಷನ್ ನಿಂತಂಥ ಸಮಯದಲ್ಲಿ ಇವ್ರು ಹೋಗಿ ಅನೌನ್ಸ್ ಮಾಡಿದರು, ಅದಕ್ಕಿಂತ ಮುಂಚೆನೇ ನಾವು 100 ಮನೆಯನ್ನು ಕಟ್ಟಿಸಿಕೊಡ್ತೇವೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ನಿಂತಿದ್ದರು. ರಾಹುಲ್ ಗಾಂಧಿ ಗೆದ್ದ ನಂತರ ರಿಸೈನ್ ಮಾಡಿದರು. ಪ್ರಿಯಾಂಕಾ ವಾದ್ರಾ ನಿಂತಿದ್ದಾರೆ, ಗೆದ್ದಿದ್ದಾರೆ. ಈಗ ಪುನಃ ಹೋಗಿ ಅವರವರ ಬಾಸಸ್ ಏನಿದ್ದಾರೆ, ಡೆಲ್ಲಿ ಬಾಸಸ್, ಸಿದ್ದರಾಮಯ್ಯನವರ ಡೆಲ್ಲಿ ಬಾಸಸನ್ನು ಖುಷಿ ಮಾಡಲಿಕ್ಕೆ, ಯಾಕಂದರೆ ಅವರು ಸೀಟಿನ ಸಮಸ್ಯೆ ಆಗಿದೆ. ಮುಖ್ಯಮಂತ್ರಿ ಚೇರಿಂದ ಎಲ್ಲೋ ನನ್ನನ್ನು ಇಳಿಸ್ತಾರೆ, ಅದಕ್ಕಿಂತ ಮುಂಚೆ ಹೋಗಿ ಅವರ ವಾಯನಾಡ್ ಕ್ಷೇತ್ರದಲ್ಲಿ ನಾನೇನೋ ಅಭಿವೃದ್ಧಿ ಮಾಡ್ತೇನೆ ತೋರಿಸಲಿಕ್ಕೆ ಅವರು ಹೋರಾಟವನ್ನು ಈ ರೀತಿಯ ಒಂದು ಹೇಸಿಗೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಅಂದರೆ ಈಗ ಅದು ಸಂತ್ರಸ್ತರಿಗೆ ಮನೆ ಕಟ್ಕೊಡುವಂಥದ್ದು, ಅಲ್ಲಿ ನೆರವು ಕೊಡುವಂಥ ತಪ್ಪು ಅಂತ ಹೇಳ್ತೀರಾ ತಾವು? ಸಂತ್ರಸ್ತರಿಗೆ ಮನೆ ಮಾಡಿಕೊಟ್ಕೊಡೋದು, ಸಂತ್ರಸ್ತಿಗೆ ಸಹಾಯ ಮಾಡೋದು ಬಹಳ ಒಳ್ಳೆಯದು, ಮಾಡಬೇಕು. ಕೇರಳ ಸರ್ಕಾರ ಅದಕ್ಕೆ ಶಕ್ತವಾಗಿದೆ. ಆದರೆ ನಮ್ಮ ಮನೆಯಲ್ಲೇ ಸಮಸ್ಯೆ ಇದೆ. ನಮ್ಮ ಕರ್ನಾಟಕದಲ್ಲೇ ಜನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನೀವು ಅದನ್ನು ಸರಿಪಡಿಸಿ ಮತ್ತು ಬೇರೆ ರಾಜ್ಯದ ಬಗ್ಗೆ ಆಮೇಲೆ ಆಲೋಚನೆ ಮಾಡಿ. ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಸಮಸ್ಯೆಗಳನ್ನು ಇರುವಾಗ ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾದದ್ದು ಅದು ಮುಖ್ಯಮಂತ್ರಿಯ ಕರ್ತವ್ಯ. ಮುಖ್ಯಮಂತ್ರಿನ ಆರಿಸಿಕೊಟ್ಟದ್ದು ಕರ್ನಾಟಕದ ಜನತೆ, ಕೇರಳದವರಲ್ಲ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದೇ ಪದೇ ಅಂದರೆ ನಿನ್ನೆ ಕೇರಳಕ್ಕೆ ಪತ್ರ ಬರೆದ್ರು ಕೂಡ ಅಲ್ಲಿಂದ ಕೂಡ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ. ಅಂದರೆ ಅವ್ರಿಗೆ ಬೇಡಕ್ಕಾಗಿಲ್ಲ ಅಂತ ಮನೋಭಾವನೆ ಇದೆ ಅಂತ ಅದೇ ಹೇಳಿದೆ ನಾನು. ಕ್ಯಾಬಿನೆಟ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡಲಿಲ್ಲ ಕೇರಳದವರು. ಯಾಕಂತೇಳಿದ್ರೆ ಅವರು ಶಕ್ತರಾಗಿದ್ದಾರೆ, ಅವ್ರ ಜನರನ್ನು ನೋಡಿಸ್ಕೊಳ್ಳುವಂಥ ಶಕ್ತಿ ಅವರಿಗಿದೆ. ಇವರು ಸುಮ್ಮನೆ ಇವರ ಹೈಯರ್ ಅಪ್ಸ್ ಯಾರಿದ್ದಾರೆ, ಇವರ ರಾಜಕೀಯ ನಾಯಕರುಗಳು ಡೆಲ್ಲಿಯಲ್ಲಿ ಯಾರಿಗೆ ಕೂತಿದ್ದಾರೆ, ಅವರಿಗೆ ಬಕೆಟ್ ಹಿಡುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಾರೆ. ಇದು ಭರತ್ ಶೆಟ್ಟಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರೋದು ಕೇರಳ ಸರ್ಕಾರ ಕೂಡ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇವ್ರು ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಮನೆ ಕಟ್ಕೊಡೋ ಸಂಬಂಧಪಟ್ಟಂತೆ? ಮತ್ತು ಮನೆ ಕಟ್ಕೊಡೋಂಥ ತಪ್ಪಲ್ಲ, ಆದರೆ ಮೊದಲು ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸಿ ನಂತರ ಬೇರೆ ರಾಜ್ಯದ ಕಡೆ ಗಮನ ಕೊಡಿ ಅಂತ ಹೇಳೋ ಮೂಲಕ ಒಂದು ತಿರುಗೇಟನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಳಗಾವಿ.